ಹಲೋ ವೀಕ್ಷಕರೇ, ನಮಸ್ಕಾರ. ನಾವಿವತ್ತು ಮಟನ್ ಸಾಂಬಾರ್ ಅಥವಾ ಮಟನ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದು ಬಿಸಿಯಾದ ನಂತರ 2 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ ಮೀಡಿಯಮ್ ಸೈಜ್ ಈರುಳ್ಳಿನ 2 ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ 3 ರಿಂದ 4 ಹಸಿರು ಮೆಣಸಿನಕಾಯಿನ ಕೆಂಪುಗೆ ರೋಸ್ಟ್ ಮಾಡ್ಕೊತಿದ್ದೀನಿ. ಸ್ವಲ್ಪ ರೋಸ್ಟ್ ಆದ ನಂತರ ಎಲ್ಲಾನು ಒಂದು ಪ್ಲೇಟ್ಗೆ ಎತ್ಕೋತಿದ್ದೀನಿ. ಅದೇ ಪಾತ್ರೆಗೆ 2 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೋತಿದ್ದೀನಿ. ಮಟನ್ನಲ್ಲಿ ಕೊಬ್ಬಿನಾಂಶ ಅಥವಾ ಚರ್ಬಿ ಜಾಸ್ತಿ ಇದ್ದಾಗ ಎಣ್ಣೆನ ಕಮ್ಮಿ ಹಾಕೊಳ್ಳಿ, ನೀವು ನೋಡಿಕೊಂಡು ಹಾಕೋಬೇಕಾಗುತ್ತೆ. ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಕಟ್ ಮಾಡಿಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. 3/4 kg ಆಗಷ್ಟು ಮಟನ್ ತಗೊಂಡಿದ್ದೀನಿ. ಮಟನ್ನ 2 ರಿಂದ 3 ಸಲ ನೀಟಾಗಿ ವಾಶ್ ಮಾಡಿಕೊಂಡು ನೀರೆಲ್ಲ ಹಿಂಡಿ ಈಗ ಈ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಮಟನ್ನ ಈ ಮಸಾಲೆ ಜೊತೆ ರೋಸ್ಟ್ ಮಾಡೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಹಾಗೂ ನೀವು ಮಟನ್ ಜಾಸ್ತಿ ತಗೊಂಡ್ರೆ ಮಸಾಲೆ ಪದಾರ್ಥಗಳನ್ನು ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡು ಹಾಕೋಬೇಕಾಗುತ್ತೆ. ವೀಕ್ಷಕರೇ, ಒಂದು 5 ನಿಮಿಷ ನೀರೆಲ್ಲ ಡ್ರೈ ಆಗೋವರೆಗೂ ಬೇಯಿಸ್ಕೊಂಡ ನಂತರ 1/4 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, 1.5 ಸ್ಪೂನ್ ಆಗೋಷ್ಟು ಕಲ್ಲುಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ವಿಷಲ್ ಹೊಡ್ಸ್ಕೊತಿದ್ದೀನಿ. ಒಂದು ವಿಷಲ್ ಬೇಯೋವರೆಗೂ ಮಸಾಲೆ ಖಾರನ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು ತೆಂಗಿನ ತುರಿ ಹಾಗೂ 2 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಮೀಡಿಯಮ್ ಸೈಜ್ ಟೊಮೊಟೊ, ಜೊತೆಗೆ 2 ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಏಲಕ್ಕಿ, 2 ಲವಂಗ, 1/4 ಸ್ಪೂನ್ ಆಗೋಷ್ಟು ಚಕ್ಕೆ ಪುಡಿ ಹಾಕೋತಿದ್ದೀನಿ. ಜೊತೆಗೆ ಮೊದಲಿಗೆ ರೋಸ್ಟ್ ಮಾಡಿರ್ತಕ್ಕಂಥ ಈರುಳ್ಳಿ ಹಾಗೂ ಹಸಿರು ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ಹಾಗೂ 2 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, 2.5 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1/4 ಸ್ಪೂನ್ ಆಗೋಷ್ಟು ಮಟನ್ ಮಸಾಲ ಹಾಕೊಳ್ತಾ ಇದ್ದೀನಿ. ಮಟನ್ ಮಸಾಲೆ ಇದ್ದರೆ ಹಾಕೊಳ್ಳಿ, ಇಲ್ಲ ಅಂತ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ನೀರು ಹಾಕಿ ಸಣ್ಣಗೆ ರುಬ್ಕೋತಾ ಇದ್ದೀನಿ. ವೀಕ್ಷಕರೇ, ಹಸಿರು ಮೆಣಸಿನಕಾಯಿನ ಹಾಕಿರೋದ್ರಿಂದ ನೀವು ಖಾರನ ಸ್ವಲ್ಪ ನೋಡಿ ಹಾಕೊಳ್ಳಿ. ನಂತರ ಮಟನ್ ಎಲ್ಲ ಏನು ರೋಸ್ಟ್ ಆಗಿದೆ ಇದ್ರ ಜೊತೆಗೆ ಈ ರುಬ್ಬಿದಂಥ ಖಾರ ಮತ್ತು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ವೀಕ್ಷಕರೇ, ನಿಮಗೆ ಸಾಂಬಾರು ತೆಳು ಬೇಕು ಇಲ್ಲ ಗಟ್ಟಿ ಬೇಕು ನೋಡಿ, ಈ ಟೈಮ್ನಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಸಾಲೆ ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ. ನೀವು ಸಾಲ್ಟು ಬೇಕೋ ಬೇಡವೋ ನೋಡಿ ಹಾಕೊಳ್ಳಿ. ನಂತರ ಮಟನ್ ಚರ್ಬಿ ಇತ್ತು ಅದನ್ನು ಹೀಗೆ ಹಾಕ್ಕೊಂಡು, ಇದು ಎಳೆ ಮಟನ್ ಆಗಿರೋದ್ರಿಂದ 3 ವಿಷಲ್ ಹೊಡ್ಸ್ಕೊತಿದ್ದೀನಿ. ಮೊದಲಿಗೆ 1 ವಿಷಲ್ ಹೊಡ್ಸ್ಕೊಂಡಿದ್ದೆ, 4 ವಿಷಲ್ಗೆ ಬೆಂದೋಗುತ್ತೆ. ಮಟನ್ ಬಲ್ತಿದ್ರೆ 5 ರಿಂದ 6 ವಿಷಲ್ ಹೊಡ್ಸ್ಕೋಬೇಕಾಗುತ್ತೆ. ನೀವು ಬೇಯಿಸ್ಕೋಬೇಕಾದ್ರೇ 1 ರಿಂದ 2 ಅಡಿಕೆ ಚೂರನ್ನ ಹಾಕ್ಕೊಂಡು ವಿಷಲ್ ಹೊಡ್ಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ನೋಡಿ ವೀಕ್ಷಕರೇ, ಮಟನ್ ಸಾಂಬಾರು ರೆಡಿಯಾಗಿದೆ. ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಸಾಂಬಾರಂತೂ ತುಂಬ ಘಮ ಅಂತ ಇದೆ. ಈ ಟೈಮ್ನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಹಂಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕೊಂಡು ಸರ್ವ್ ಮಾಡ್ತಿದ್ದೀನಿ. ಮಟನ್ ಸಾಂಬಾರು ಜೊತೆ ಬಿಸಿ ಬಿಸಿ ಮುದ್ದೆ ಊಟ ಮಾಡ್ತಾಯಿದ್ರೆ ಒಳ್ಳೆ ಕಾಂಬಿನೇಷನ್ನು. ಹಾಗೂ ಇಡ್ಲಿ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ವೀಕ್ಷಕರೇ.